ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ 2025ಲಿ ಹೇಗಿದೆ? ನಾವು ಇದರಿಂದ ಏನು ತಿಳ್ಕೋಬೇಕನ್ನೋದು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ಏನಾದರೂ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ಕೊಳೋದು ಕೂಡ ಮರಿಬೇಡಿ. ಸೊ ಅಟ್ ಪ್ರತಿ ಸತಿ ನಂದು ವಿಡಿಯೋ ರಿಲೀಸ್ ಆಗ್ಬೇಕಾದ್ರೆ ನನಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಬಂದಾಗ ನಾವು ವಿಡಿಯೋನ ನೀವು ಇನ್ ಡೀಟೇಲ್ ಆಗಿ ನೋಡ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ವಿಡಿಯೋಗೆ ಸ್ಟಾರ್ಟಿಂಗಲ್ಲೇ ಲೈಕ್ ಕೊಡಿ. ಸೊ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ. ಆ್ಯಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್, ಈ ವಿಡಿಯೋನ ಈಗಲೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ವಾಟ್ಸ್ಆಪ್ ಗ್ರೂಪ್, ನಿಮ್ಮ ಬಿಸ್ನೆಸ್ ಕಮ್ಯುನಿಟಿ ಪೀಪಲ್ ಆಗಲಿ ಅದೇ ಶೇರ್ ಮಾಡಿ. ಸೊ ದಟ್ ಜಾಸ್ತಿ ಜನ ಈ ಕಾಂಟೆಂಟ್ನ ಕಲಿಬೋದು, ರೈಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಡಿಸ್ಕ್ರಿಪ್ಷನ್ಲಿ ನಾನು ಲಿಂಕ್ ಹಾಕಿರ್ತೀನಿ ನಮ್ಮ ವಾಟ್ಸ್ಆ್ಯಪ್ ಚಾನಲ್ ಗ್ರೂಪ್ಗೆ. ದಯವಿಟ್ಟು ಆ ಚಾನಲ್ನ ಜಾಯ್ನ್ ಆಗೋದನ್ನ ಮರಿಬೇಡಿ. ಸೊ ದ್ಯಾಟ್ ನಿಮಗೆ ಜಾಸ್ತಿ ಜನಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಅವೇರ್ನೆಸ್ ಬರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಾನು ಮೊದಲಿಗೆ ಎಲ್ಲರಿಗೂ ಹೇಳೋದು, ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೋ ಮಚ್. ನನಗೆ ಇನ್ನು ಈ ಜರ್ನಿಯಲ್ಲಿ ತುಂಬ ಜನ ನಂಗೆ ಹೆಲ್ಪ್ ಮಾಡಿದ್ದೀರಾ, ತುಂಬ ಜನ ನಂಗೆ ಗೈಡ್ ಮಾಡಿದ್ದೀರಾ. ನಾನು ಎಷ್ಟೇ ತಪ್ಪಿದ್ರೂ ಅದನ್ನು ನನ್ನ ತಿದ್ದಿ ನನ್ನ ಈ ಮಟ್ಟಕ್ಕೆ ನೀವು ತಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಈ ಒಂದು ಹೆಲ್ಪ್ ನಾನು ಯಾವತ್ತೂ ಮರೆಯೋದಿಲ್ಲ, ರೈಟ್. ಈ ಹೊಸ ವರ್ಷದಲ್ಲಿ ನಿಮ್ಮೆಲ್ಲ ಕನಸು ನನಸಾಗಲಿ. ಆ್ಯಂಡ್ ಆಲ್ಸೋ ನೀವು ಅಂದ್ಕೊಂಡಿದ್ದ ಎಲ್ಲ ಕಾರ್ಯಗಳು ಏನೇನು ಮಾಡ್ಬೇಕಂತಿದ್ರೆ, ನಿಮ್ಮ ಕರಿಯರ್ ಆಗಲಿ, ಡಿಜಿಟಲ್ ಮಾರ್ಕೆಟಿಂಗ್, ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ, ರೈಟ್, ಈ ಕಾಂಟೆಂಟ್ ನಿಮಗೆ ಹೆಲ್ಪ್ ಆಗಲಿ. ಹೊಸ ವರ್ಷದಲ್ಲಿ ನಿಮಗೆ ದೇವರು ಆಯುಸ್ಸು, ಆರೋಗ್ಯ, ನೆಮ್ಮದಿ, ಖುಷಿಯಾಗಿಟ್ಟಿರಲಿ, ನಿಮ್ಮ ಕನಸು ನನಸು ಮಾಡಲಿ ಅಂಥೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ, ರೈಟ್. ಸ್ನೇಹಿತರೆ, ನಾನು ಹೇಳ್ದಂಗೆ 2025 ಈ ವಿಡಿಯೋ ತಮ್ಮನೇಲಿ ನಾನು ಹೇಳಿದೆ, 2025 ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯೋದಕ್ಕೆ ಮುಂಚೆ ಈ ಒಂದು ವಿಷಯ ಕಲೀಲೇಬೇಕಂತ. ಆ ವಿಷಯ ಯಾವುದು ಅಂತ ಈ ವಿಡಿಯೋದ ನಾನು ಹೇಳ್ತೀನಿ, ರೈಟ್. ಸ್ನೇಹಿತರೆ, ಇಷ್ಟೇ ಟಾಪಿಕ್ ಇರೋದು. ಏನಂದರೆ, ಮುಂಚೆ ಎಲ್ಲ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಏನಾಗೋದಂದರೆ, ಜಸ್ಟ್ ಒಂದು ಕ್ಯಾಂಪೇನ್ ಹಾಕಿ ರನ್ ಮಾಡೋಂದ್ರೆ ನಿಮಗೆ ಲೀಡ್ ಜನರೇಷನ್ ಆಗಿರೋದು, ರೈಟ್. ಬಟ್ ಈಗ ಹೇಗಾಗಿದೆ ಅಂದರೆ, ಟೈಮ್ ಚೇಂಜ್ ಆಗಿದೆ, ರೈಟ್. ಮಾರ್ಕೆಟ್ ಡೈನಾಮಿಕ್ಸ್ ಚೇಂಜ್ ಆಗ್ತಿದೆ. ಆ್ಯಂಡ್ ಜನರ ಚಾಯ್ಸಸ್ ಕೂಡ ಚೇಂಜ್ ಆಗ್ತಿದೆ. ಮಾರ್ಕೆಟ್ ಹೆಂಗೆ ಚೇಂಜ್ ಆಗುತ್ತೋ ನಾವು ಕೂಡ ಅದೇ ಥರ ಅಡ್ಯಾಪ್ಟ್ ಆಗಬೇಕು, ರೈಟ್. ಅಡ್ಯಾಪ್ಟ್ ಆಗಲಿಲ್ಲ ಅಂದರೆ ಅದಕ್ಕೆ ನಾವು ಹೆವಿ ಪ್ರೈಸ್ ಪೇ ಮಾಡೋಕ್ಕಾಗುತ್ತೆ, ರೈಟ್. ಹೆವಿ ಪ್ರೈಸ್ ಅಂದರೆ ಏನು? ನಾವು ಹಿಂದುಳಿಬೋದು, ನಾವು ಅಪ್ಡೇಟ್ ಆಗೋಕ್ಕಾಗಲ್ಲ, ಟೆಕ್ನಾಲಜಿ ಜೊತೆ ನಾವು ಮುಂದುವರೋಕ್ಕಾಗಲ್ಲ. ನೀವು ಯಾವುದೇ ಹಿಸ್ಟ್ರಿ ತೆಗೆದು ನೋಡಿ, ಯಾರ್ಯಾರು ಟೆಕ್ನಾಲಜಿ ಜೊತೆ ಇನ್ವಾಲ್ವ್ ಆದರು, ಯಾರ್ಯಾರು ಟೆಕ್ನಾಲಜಿನ ಅಡ್ಯಾಪ್ಟ್ ಮಾಡ್ಕೊಂಡು ಹೋದ್ರು, ಅವ್ರಿಗೆಲ್ಲರಿಗೂ ತುಂಬ ಒಳ್ಳೆ ಲೈಫ್ ಸಿಕ್ಕಿದೆ, ಒಳ್ಳೆ ಫ್ಯೂಚರ್ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್, ಒಂದು ಟೈಮಲ್ಲಿ ಕಂಪ್ಯೂಟರ್ಸ್ ಯಾವಾಗ ಇಂಡಿಯಾಗೆ ಬರ್ಬೇಕಂತಿದ್ರಲ್ಲ, ಕಂಪ್ಯೂಟರ್ಸ್ ಇಂಡಿಯಾ ಬರ್ಬೇಕಾದ್ರೆ ಬ್ಯಾಂಕ್ ಅವರೆಲ್ಲ ಸ್ಟ್ರೈಕ್ ಮಾಡಿದ್ರಂತೆ. ಇದನ್ನು ಗೊತ್ತಿಲ್ಲ, ನಮ್ಮ ಫಾದರ್ ಹೇಳಿದ್ರು ನನಗೆ. ಬ್ಯಾಂಕಲ್ಲಿ ತುಂಬ ಸ್ಟ್ರೈಕ್ ನಡೀತಿತ್ತಂತೆ. ಆ ಸ್ಟ್ರೈಕ್ ಏನಕ್ಕೆ ನಡೀತಿದ್ರೆ, ಕಂಪ್ಯೂಟರ್ಸ್ ಬಂದ್ಬಿಟ್ರೆ ಬ್ಯಾಂಕ್ ಅವರು ಕೆಲಸ ಕಳ್ಕೊತಾರೆ ಅಂತ. ಬಟ್ ಇವತ್ತು ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಬ್ಯಾಂಕ್ಗೆ ಹೋದರೆ ಕಂಪ್ಯೂಟರ್ಸ್ ಅಂದರೆ ಬ್ಯಾಂಕ್ ಕೆಲಸ ಮಾಡೋಕ್ಕಾಗತ್ತಾ? ಖಂಡಿತ ಆಗೋದಿಲ್ಲ. ಸೊ ಏನಾಗಿದೆ, ಎಲ್ಲರೂ ಅಡ್ಯಾಪ್ಟ್ ಆಗಿದ್ದಾರೆ, ರೈಟ್. ಫಾರ್ ಎಕ್ಸಾಂಪಲ್, ನಿಮ್ಮ ಓಲಾ, ಊಬರ್ ಆಗಿರ್ಬೋದು, ರೈಟ್. ಮುಂಚೆ ಎಲ್ಲ ಕ್ಯಾಬ್ ಸಿಗೋಕ್ಕೆ, ಆಟೋ ಸಿಗೋಕ್ಕೆ ಭಾಳ ಕಷ್ಟ ಆಗೋದು, ರೈಟ್. ಯಾಕಂದ್ರೆ ತುಂಬ ಎಕ್ಸ್ಪೆನ್ಸಿವ್ ಫೇರ್ಸ್ ಆಗೋದು. ಯಾರು ಟೆಕ್ನಾಲಜಿ ಅಡ್ಯಾಪ್ಟ್ ಮಾಡಿಕೊಂಡ್ರು ಅವ್ರಿಗೆ ಜಸ್ಟ್ ಲೀಡ್ ಜನರೇಷನ್ ಸಿಕ್ತು, ಒಳ್ಳೆ ಪೇಮೆಂಟು ಸಿಕ್ತು, ರೈಟ್. ಸೊ ಯಾರ್ಯಾರು ಏನೋ ಈ ಟೆಕ್ನಾಲಜಿ ಅಡ್ಯಾಪ್ಟ್ ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ಜಾಸ್ತಿ ಫ್ರೂಟ್ ಸಿಗುತ್ತೆ, ಅಂದರೆ ಒಳ್ಳೆ ಫಲಿತಾಂಶ ಸಿಗುತ್ತೆ. ಯಾರು ಟೆಕ್ನಾಲಜಿನ ಅಡ್ಯಾಪ್ಟ್ ಮಾಡ್ಕೊಳ್ಳೋದಿಲ್ವೋ ಅವ್ರು ಹಿಂದುಳಿತಾರೆ. ಆ್ಯಂಡ್ ಅವ್ರ ಬಿಸ್ನೆಸ್ ಕೂಡ ಲಾಸ್ ಆಗುತ್ತೆ, ಅವ್ರ ಕರಿಯರ್ ಕೂಡ ಬ್ಯಾಕ್ ಸೈಡ್ ತಗೊಳುತ್ತೆ, ರೈಟ್. ಈ ವಿಡಿಯೋ ಅರ್ಥ ಇಷ್ಟೇ. ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರೆ, ಈ ಒಂದು ಟೆಕ್ನಾಲಜಿ, ಈ ಒಂದು ಟ್ಯಾಟಿಕ್ಸ್ನ ನೀವು ನಿಮ್ಮ ಬಿಸ್ನೆಸ್ಗಾಗಲಿ, ನಿಮ್ಮ ಕರಿಯರ್ಲಾಗಲಿ ನೀವು ಇನ್ವಾಲ್ವ್ ಮಾಡಲೇಬೇಕು. ಅದರ್ವೈಸ್ ನೀವು ಹಿಂದುಳಿತೀರ. ಆ್ಯಂಡ್ ನಿಮ್ಮ ಜೊತೆ ಇರೋರು ಎಲ್ಲ ಮುಂದಕ್ಕೆ ಹೋಗ್ತಾರೆ, ನೀವು ಒಬ್ಬರೇ ಹಿಂದೆ ಉಳ್ಕೊತೀರ, ರೈಟ್. ಅದೇನು ಟಾಪಿಕ್ ಅನ್ನೋದು ಇಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ, ರೈಟ್. ಸೇ ಫಾರ್ ಎಕ್ಸಾಂಪಲ್, ಒಂದು ಟೈಮ್ ಇತ್ತು ಸ್ನೇಹಿತರೆ, ಲೈಕ್ ಒಬ್ಬ ಮನುಷ್ಯ ಇದ್ದ. ಸೇ ಫಾರ್ ಎಕ್ಸಾಂಪಲ್, ಅವ್ನಿಗೆ ಕಾರ್ ತೊಗೋಬೇಕಂತ ಅನ್ಕೊಳ್ಳೋಣ, ರೈಟ್. ಅವ್ನಿಗೊಂದು ಕಾರ್ ತಗೋಬೇಕು. ಬರೀ ಎರಡೇ ಬ್ರ್ಯಾಂಡ್ ಇತ್ತು ಅನ್ಕೊಳ್ಳೋಣ, ಬ್ರ್ಯಾಂಡ್ 1, ಬ್ರ್ಯಾಂಡ್ 2, ರೈಟ್. ಸೊ ಆಗ ಏನು ಮಾಡೋನು, ಓಕೆ, ಅವ್ನು ಎರಡು ಚಾಯ್ಸ್ ಇದ್ದಾಗ, ಇಲ್ಲ ಈ ಕಾರ್ ತೊಗೋಬೇಕು, ಇಲ್ಲ ಆ ಕಾರ್ ತೊಗೋಬೇಕು, ರೈಟ್. ಅವನೇನು ಮಾಡೋನು, ಬ್ರ್ಯಾಂಡ್ 1 ಹತ್ರ ಹೋಗಿ ಫುಲ್ಲು ಎಕ್ಸ್ಪ್ಲೋರ್ ಮಾಡೋನೆಲ್ಲ. ಏಕೆ ಇದು ಕುಲ ಗೋತ್ರ ತಿಳ್ಕೊಳ್ಳೋರು, ಬ್ರ್ಯಾಂಡ್ 2 ಹೋಗ್ಬಿಟ್ಟು ಅದ್ರೂ ಕುಲ ಗೋತ್ರ ಎಲ್ಲ ತಿಳ್ಕೊಳ್ಳೋರು, ರೈಟ್. ಈ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಮಾಡಿ ಈ ಬ್ರ್ಯಾಂಡನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಯೂಸರ್. ಅಂದರೆ ಹಳೆ ಕಾಲದಲ್ಲಿ ಇರೋದು ಇದು. ಲೆಟ್ಸ್ ನಾಟ್ ಟಾಕ್ ಎಟ್ ನೌ. ಮುಂಚೆ ಪ್ರೀ ಕೋವಿಡ್ ಮುಂಚೆ ಒಂದು 5-6 ಇಯರ್ಸ್ ಬ್ಯಾಕ್ ಹೆಂಗಿತ್ತು ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ? ಮುಂಚೆ ಎರಡೇ ಬ್ರ್ಯಾಂಡ್ ಇತ್ತು ಆನ್ಲೈನಲ್ಲಿ, ರೈಟ್. ಇಲ್ಲ ಆ ಕಾರ್ ತೊಗೋಬೇಕು, ಇಲ್ಲ ಈ ಕಾರ್ ತೊಗೋಬೇಕು, ರೈಟ್. ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ರೆ ಇಲ್ಲ ಈ ಆ್ಯಡ್ ಬರೋದು, ಇಲ್ಲ ಇನ್ನೊಂದು ಆ್ಯಡ್ ಬರೋದು, ಎರಡೇ ಆ್ಯಡ್ ಬರೋದು, ರೈಟ್. ಮುಂಚೆ ಹೆಂಗಿತ್ತು? ಸೊ ಕಸ್ಟಮರ್ ಏನು ಮಾಡೋರು, ಒಂದು ಬ್ರ್ಯಾಂಡ್ ಇಷ್ಟಪಡೋರು. ಅಂದರೆ ಅವ್ರ ಕಾಸ್ಟ್ ಮೇಲೆ, ಅವರೊಂದು ಲೈಕಿಂಗ್ ಮೇಲೆ, ಅವ್ರು ಏನು ಅನ್ಕೊಂಡಿರ್ತಾರೆ ಅವ್ರದ್ದು ಒಂದು ಫುಲ್ಫಿಲ್ಮೆಂಟ್ ಮೇಲೆ ಸೆಕೆಂಡ್ ಕಾರ್ ತೊಗೊಳ್ಳೋರು. ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್, ರೈಟ್. ಸೊ ಈ ಸೆಕೆಂಡ್ ಕಾರು ಇಷ್ಟ ಆಗಿರೋದು, ದೇ ಯೂಸ್ ಟು ಬೈ ದಿಸ್ ಪ್ರಾಡಕ್ಟ್ ಬಿಕಾಸ್ ಎರಡೇ ಬ್ರ್ಯಾಂಡ್ ಇತ್ತು, ಲೋ ಚಾಯ್ಸಸ್, ಇಟ್ ವಾಸ್ ವೆರಿ ಈಸಿ. ಬಟ್ ನಾವು ಈಗ ಏನಾಗಿದೆ ಗೊತ್ತಾ, ಥಿಂಗ್ಸ್ ಹ್ಯಾವ್ ಬಿಕಮ್ ವೆರಿ ಮಚ್ ಕಾಂಪ್ಲಿಕೇಟೆಡ್. ಈಗ ಮಾರ್ಕೆಟ್, ನೀವೇನಾದ್ರು ಬಿಸ್ನೆಸ್ ಓನರ್ ಆಗಿದ್ರೆ ತಿಳ್ಕೊಳ್ಳಿ, ನಿಮ್ಮ ಪ್ರಾಡಕ್ಟ್ ಏನಿರುತ್ತೆ, ನಿಮ್ಮ ಪ್ರಾಡಕ್ಟ್ ಸೇಮ್, ಓಕೆನಾ. ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಸೇಮ್ ಟು ಸೇಮ್ ಫೀಚರ್ಸ್, ಈ ಬೆನಿಫಿಟ್ ಏನಿದೆ, ಮಾರ್ಕೆಟಲ್ಲಿ 10 ಜನ ಅದನ್ನೇ ಮಾರ್ತಿರ್ತಾರೆ, ರೈಟ್. ಆ್ಯಂಡ್ ಅದು ಕಡಿಮೆ ರೇಟಲ್ಲಿ ಬೆಟರ್ ಪ್ರೈಸಿಂಗ್ ಇರ್ಬೋದು, ಅವ್ರ ಬೆಟರ್ ಕ್ವಾಲಿಟಿ ಇರ್ಬೋದು, ಏನೇ ನಿಮ್ಮ ಎನಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇರ್ಬೋದು ಅದರಲ್ಲಿ, ರೈಟ್. ಆ ಥರ ಇದ್ದಾರೆ, ರೈಟ್. ಈಗ ನಾನು ಅದನ್ನೇ ಹೇಳಕ್ಕೆ ಹೋಗ್ತಿರೋದು. ಈಗಿದ್ದೀನಿ ನಾನು, ಫಾರ್ ಎಕ್ಸಾಂಪಲ್ ಒಬ್ಬ ಯೂಸರ್. ಫಾರ್ ಎಕ್ಸಾಂಪಲ್ ನಾನು ಅನ್ಕೊಳ್ತೀನಿ, ನಾನು ಕಾರ್ ತೊಗೋಬೇಕು ಹೋಗ್ತೀನಿ.
ನನಗೆ ಇಷ್ಟೊಂದು ಆಪ್ಷನ್ಸ್ ಇದೆ ಈಗ. ಬ್ರ್ಯಾಂಡ್ 1, 2, 3, 4, 5, 6 ಈಗ ನಾನು ಜಸ್ಟ್ ಇಮ್ಯಾಜಿನ್ ಮಾಡಿ ಬ್ರ್ಯಾಂಡ್ 1ಗೆ ಹೋಗ್ತೀನಿ, ಅದನ್ನು ನೋಡ್ತೀನಿ. ಬ್ರ್ಯಾಂಡ್ 2 ಹೋಗ್ತೀನಿ, ಅದನ್ನು ಚೆಕ್ ಮಾಡ್ತೀನಿ. 3, 4, 5, 6 ಜಸ್ಟ್ ಇಮ್ಯಾಜಿನ್ ಮಾಡಿ ನನ್ನ ತಲೆಗೆ ಹೆಂಗಾಗಿರ್ಬಿಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ. ಯಾವ ಬ್ರ್ಯಾಂಡ್ ತಗೊಳ್ಳಿ, ಇಷ್ಟೊಂದು ಚಾಯ್ಸಸ್ ಇದೆ. ಇದೇ ಫಾರ್ ನಿಮ್ದು ಎಕ್ಸಾಂಪಲ್ ನೀವು ತಿಳ್ಕೊಂಡ್ರೆ ರಿಯಲ್ ಲೈಫಲ್ಲಿ ಫಾರ್ ಎಕ್ಸಾಂಪಲ್ ನೀವು ಮೊಬೈಲ್ ತೊಗೊಳಕ್ಕೆ ಹೋಗಿರ್ತೀರಾ. ಮೊಬೈಲ್ ಅಂಗಡಿಯವ್ನು ಏನು ಮಾಡ್ತಾರೆ ಗೊತ್ತಾ? ಅವನು ಫಸ್ಟ್ ನಿಮ್ಮ ಪ್ರೈಸ್ ಕೇಳ್ತಾನೆ ನೋಡ್ರಿ. ರೈಟ್? ಮೊಬೈಲ್ ಅಂಗಡಿಯವ್ರು ಯಾಕೆ ಪ್ರೈಸ್ ಕೇಳ್ತಾರೆ ಅಂದರೆ ನಿಮಗೆ ಕನ್ಫ್ಯೂಷನ್ ಆಗ್ಬಿಡೋದು. ಬಿಕಾಸ್ ನೀವು ಪ್ರೈಸ್ ಹೇಳಿದಾಗ ಅವ್ರ ಬಜೆಟ್ ಗೊತ್ತಾಗುತ್ತೆ. ಅವ್ರು ನಿಮ್ಮ ಬಜೆಟ್ ಏನಂತ. ನಿಮ್ಮ ಜೇಬ್ ಎಷ್ಟು ದೊಡ್ಡದಿದೆ ಗೊತ್ತಾಗುತ್ತೆ. ನಿಮ್ಮ ಜೇಬ್ ತಕ್ಕಂಗೆ ಅವರು ಮೊಬೈಲ್ ರೇಂಜ್ ತೋರಿಸ್ತಾರೆ. 2, 3, 4 ಮ್ಯಾಕ್ಸಿಮಮ್ 4 ಅಷ್ಟೇ ತೋರಿಸ್ತಾರೆ ಅವರು. ರೈಟ್? 4 ಮೇಲೆ ತೋರಿಸ್ತಾರೆ. ಅಕಸ್ಮಾತ್ 4 ಮೇಲೆ ತೋರಿಸಿದ್ರೆ ತಿಳ್ಕೊಳ್ಳಿ ಈಸ್ ಅ ವೆರಿ ಬ್ಯಾಡ್ ಸೇಲ್ಸ್ ಗಾಯ್ ಅಂತಾನೆ ಅರ್ಥ. ರೈಟ್? 4 ಸೆಟ್ ತೋರಿಸ್ತಾರೆ ಬಿಕಾಸ್ ಜಾಸ್ತಿ ಕನ್ಫ್ಯೂಷನ್ ಆಗಬಾರ್ದು. ಅವ್ರ ಮನ್ಸು ಮೇಲೆ 10 ಫೋನ್ ಇಡ್ಬೋದು. ರೈಟ್? 10 ಫೋನ್ ಇಟ್ಟರೆ ಅವ್ರಿಗೇನು ಇದಾಗಲ್ಲ. ಬಟ್ ಪ್ರಾಬ್ಲಮ್ ಏನಾಗುತ್ತಾ? ತಗೊಳ್ಳೋರಿಗೆ ಕನ್ಫ್ಯೂಷನ್ ಆಗುತ್ತೆ. ಬಿಕಾಸ್ ಅವ್ನು ಕೇಳೋ ಪ್ರಶ್ನೆಗಳಿಗೆ ಈಗ ನಾನು ಬ್ರ್ಯಾಂಡ್ 1 ಹೋಗ್ತೀನಿ, ಇಲ್ಲಿ ಒಂದು 100 ಕ್ವಶನ್ ಕೇಳ್ತೀನಿ. ಬ್ರ್ಯಾಂಡ್ 2 ಕೇಳ್ತೀನಿ, ಇಲ್ಲೊಂದು 100 ಕ್ವಶನ್ ಕೇಳ್ತೀನಿ ಕಾರ್ ಬಗ್ಗೆ. ಬ್ರ್ಯಾಂಡ್ 3 ಹಿಂಗೆ ಎಷ್ಟು 100 ಕ್ವಶನ್ ಕೇಳ್ತಾ ನನ್ನ ತಲೆಯಲ್ಲಿ ಏನಾಗುತ್ತೆ, ಇನ್ಫಾರ್ಮೇಷನ್ ಓವರ್ಲೋಡ್ ಆಗ್ಬಿಡುತ್ತೆ. ಈಗ ಇನ್ಫಾರ್ಮೇಷನ್ ಓವರ್ಲೋಡ್ ಏನಾಗುತ್ತೆ, ಡಿಸಿಷನ್ ಫೆಟಿಗ್ ಅಂತ ಕರಿತೀವಿ. ಡಿಸಿಷನ್ ಫೆಟಿಗ್ ಅಂದ್ರೆ ಏನು ಗೊತ್ತಾ? ಯಾವ್ದು ತಗೊಳ್ಳಿ ಅನ್ನೋದಕ್ಕೆ ಸಿಕ್ಕಾಪಟ್ಟೆ ಸ್ಟ್ರೆಸ್ಸು. ನಾನು ಖರ್ಚು ಮಾಡ್ಬೇಕಂತ ನಾನು ಒಂದು ಪ್ರಾಡಕ್ಟ್ ಬೈ ಮಾಡಿ ಫಾರ್ ಎಕ್ಸಾಂಪಲ್ ಮೊಬೈಲ್ ಬೈ ಮಾಡ್ಬೇಕಂತ ಅನ್ಕೋಣ. ಈ ಮೊಬೈಲ್ ಬೈ ಮಾಡೋಕ್ಕೆ ಡಿಸಿಷನ್ ಏನಿದೆ, ಜರ್ನಿ ಏನಿದೆ, ನನಗೆ ತುಂಬ ಈಸಿ ಇರಬೇಕು. ರೈಟ್? ನಾನು ಅಂಗಡಿಗೆ ಹೋಗ್ತೀನಿ, ಈ ಪ್ರಾಡಕ್ಟ್ ನೋಡ್ತೀನಿ, ತಗೋತೀನಿ. ಅಲ್ಲಿ ಫ್ರಿಕ್ಷನ್ ಇರೋದಿಲ್ಲ. ರೈಟ್? ಫಾರ್ ಎಕ್ಸಾಂಪಲ್ ನಿಮ್ದು ಹೋಟ್ಲ್ ಇದೆ. ರೈಟ್? ಹೋಟೆಲ್ ಇದೆ, ನೀವು ಇಡ್ಲಿ ಮಾಡ್ತಿದ್ದೀರಾ. ನಂಗೆ ಇಡ್ಲಿ ತಿನ್ಬೇಕು ಅನ್ಸಿದೆ, ನಾನು ನಿಮ್ಮ ಹೋಟ್ಲಿಗೆ ಬರ್ತೀನಿ, ಬಿಲ್ ಹತ್ರ ಇಡ್ಲಿ ಕೌಂಟರ್ ತಗೋತೀನಿ, ಇಡ್ಲಿ ತಗೊಂಡು ತಗೋತೀನಿ, ಹೋಗಿ ಇಡ್ಲಿ ತಗೋತೀನಿ, ಇಡ್ಲಿ ತಿಂತೀನಿ. ಇದು ಸೀಮ್ಲೆಸ್ ಪ್ರೊಸೆಸ್. ಅಕಸ್ಮಾತ್ ನಾನು ನಿಮ್ಮ ಹೋಟ್ಲಿಗೆ ಬರ್ತೀನಿ, ಇಷ್ಟು ಉದ್ದ ಕ್ಯೂ ಇದೆ. ರೈಟ್? ಟಿಕೆಟಿಂಗ್ ಏನೋ ಟೋಕನ್ ಕಟ್ಟೋರು ಟೋಕನ್ ಇಲ್ಲ. ರೈಟ್? ಅಲ್ಲಿ ಆಮೇಲೆ 1 ಅವರ್ ಆಮೇಲೆ ನನಗೆ ಟೋಕನ್ ಸಿಗುತ್ತೆ. ಅಲ್ಲಿ ಹೋಗಿ ಇಡ್ಲಿಗೆ ಹೋಗ್ತೀನಿ, ಅಲ್ಲಿ ಒಂದು ಅರ್ಧ ಗಂಟೆ ಕಾಯಬೇಕು ಬಿಕಾಸ್ ಬೇರೆಯವ್ರದ್ದೆಲ್ಲ ಇದೆ. ನನ್ನ ಫ್ರಿಕ್ಷನ್ ಎಷ್ಟಾಗಿದೆ ನೋಡಿ. ನನ್ನ ಫಸ್ಟು ಇದರಲ್ಲಿ ಡೈರೆಕ್ಟಾಗಿ ನನಗೆ ರಶ್ ಇರಲಿಲ್ಲ, ನಾನು ಟೋಕನ್ ತೊಗೊಂಡೆ, ಇಡ್ಲಿ ಸಿಕ್ತು. ಸೆಕೆಂಡ್ ಟೈಮಲ್ಲಿ ನನಗೆ ಎಷ್ಟು ಲೈನು ದಾಟಬೇಕು, ರೈಟ್? ಟೈಮ್ ವೇಸ್ಟ್ ಮಾಡಬೇಕು, ಅವ್ನು ಕೊಡಬೇಕು, ನಾನು ಬಂದು ತಿನ್ನಬೇಕು, ಆಮೇಲೆ ಸೀಟ್ ಹುಡುಕಬೇಕು ಕೂತ್ಕೊಂಡು ತಿನ್ನೋದಕ್ಕೆ. ಯು ಸಿ ಲಾಟ್ ಆಫ್ ಫ್ರಿಕ್ಷನ್ ಆಗಿದೆ ಈಗ. ಸೇಮ್ ಟು ಸೇಮ್ ಇದನ್ನೇ ಆನ್ಲೈನಲ್ಲಿ ಇದಾಗಿರೋದು. ಇಲ್ಲೇನಿದೆ, ಜಾಸ್ತಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಈಗ ಒಂದು ಬ್ರ್ಯಾಂಡ್ ಅಲ್ಲ, 100 ಬ್ರ್ಯಾಂಡು ಆನ್ಲೈನಿಗೆ ಬಂದಿದೆ. ಈಗ ನಿಮ್ಗೆ ಯಾವ ಬ್ರ್ಯಾಂಡ್ ತೊಗೋಬೇಕಂದ್ರೆ ಕನ್ಫ್ಯೂಷನ್. ರೈಟ್? ಈ ಥರ ಕನ್ಫ್ಯೂಷನ್ ಇದ್ದಾಗ ನಿಮ್ದು ಡಿಸಿಷನ್ ಫಿಟಿಗ್ ಆಗುತ್ತೆ. ಡಿಸಿಷನ್ ಫಿಟಿಗ್ ಆದಾಗ ಏನಾಗುತ್ತೆ, ಯಾವ್ದು ತೊಗೋಬೇಕಂತಲೇ ಗೊತ್ತಾಗಿಲ್ಲ. ನಿಮ್ಮ ಹತ್ರ ದುಡ್ಡು ಇಲ್ಲ ಅನ್ನೋದು ಪ್ರಾಬ್ಲಮ್ ಅಲ್ಲ, ಆ ದುಡ್ಡಲ್ಲಿ ಯಾವ್ದು ತೊಗೋಬೇಕನ್ನೋದೇ ಪ್ರಾಬ್ಲಮ್ ಇರೋದು. ಅದೇ ಡಿಸಿಷನ್ ಫಿಟಿಗ್ ಅನ್ನೋದು. ಇದು ನೀವು ಬಿಸ್ನೆಸ್ ಓನರ್ ಆಗಿ ಥಿಂಕ್ ಮಾಡಿ, ಆಸ್ ಎ ಕಸ್ಟಮರ್ ಆಗಿ ಥಿಂಕ್ ಮಾಡಿ, ಎರಡೂ ಒಂದೇ. ರೈಟ್? ನೀವು ಬಿಸ್ನೆಸ್ ಓನರ್ ಆಗಿದ್ರೆ ಏನು ಮಾಡಬೇಕಂತ ಈಗ ನಾನು ಹೇಳ್ತೀನಿ. ಅಕಸ್ಮಾತ್ ಏನೋ ಡಿಜಿಟಲ್ ಮಾರ್ಕೆಟ್ ಆಗಿದೆ, ನೀವೇನಾದರೂ ನಿಮ್ಮ ಕ್ಲೈಂಟ್ಸ್ ಅಕೌಂಟ್ ಹ್ಯಾಂಡಲ್ ಮಾಡ್ತೀರಿ, ಈಗ ಏನು ಮಾಡ್ಬೇಕಂತ ಹೇಳ್ತೀನಿ. ರೈಟ್? ನಾನು ಹೇಳ್ದಂಗೆ ಟೂ ಮಚ್ ಕನ್ಫ್ಯೂಷನ್ ಆಗೋದೇ ಇಲ್ಲ ಯಾವ್ದು ತೊಗೋಬೇಕಂತ. ಬಟ್ ಇಲ್ಲಿ ಏನಾಗುತ್ತೆ, ಬ್ರ್ಯಾಂಡಿಂಗ್ ಅನ್ನೋದು ಬರುತ್ತೆ. ರೈಟ್? ಬ್ರ್ಯಾಂಡಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟು. 2025 ಆ್ಯಂಡ್ ಸೋ ಆನ್. 2024 ಸ್ಟಾರ್ಟ್ ಆಗಿದ್ದು, 23 ಸ್ಟಾರ್ಟ್ ಆಗಿದ್ದು, ಆ್ಯಕ್ಚುಲಿ ಸಾರಿ 2023 ಸ್ಟಾರ್ಟ್ ಆಗಿದ್ದು. ಬಟ್ ಈಗ ಇಟ್ ಹ್ಯಾಸ್ ಟೇಕನ್ ಇಟ್ಸ್ ಪ್ರಾಮಿನೆನ್ಸ್ ಇನ್ 2025. 2025 ನೀವು ಬ್ರ್ಯಾಂಡಿಂಗ್ ಇಂಪಾರ್ಟೆನ್ಸ್ ಕೊಡಲೇಬೇಕು. ಸುಮಾರು ಜನ ಬಿಸ್ನೆಸ್ ಓನರ್ಸ್ ಅಂತಾರೆ ಬಂದ್ಬಿಟ್ಟು, ಸರ್ ತೇಜಸ್ ಬರೀ ಲೀಡ್ ಜನರೇಷನ್ ಮಾಡಿ ಸಾಕು, ನನಗೆ ಎಷ್ಟು ಬೇಕಾದ್ರೂ ತಗೊಳ್ಳಿ. ಸ್ನೇಹಿತರೆ ತಿಳ್ಕೊಳ್ಳಿ, ಲೀಡ್ ಜನರೇಷನ್ ಮಾಡೋದ್ರಿಂದ ನಿಮ್ಮ ಕಂಪ್ನಿ ಸ್ಕೇಲ್ ಆಗೋದಿಲ್ಲ. ರೈಟ್? ಯು ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್ ಇನ್ ಯುವರ್ ಬ್ರ್ಯಾಂಡಿಂಗ್. ರೈಟ್? ಅಕಸ್ಮಾತ್ ನೀವು ಬರೀ ಲೀಡ್ ಜನರೇಷನ್ ಮಾಡ್ತೀನಿ ಅಂದರೆ ನಿಮ್ಮ ಕಂಪ್ನಿ ಮುಳ್ಕೊಂಡು ಹೋಗುತ್ತೆ. ಓಕೆನಾ? ದಯವಿಟ್ಟು ಪ್ಲೀಸ್ ಇನ್ವೆಸ್ಟ್ ಇನ್ ಬ್ರ್ಯಾಂಡಿಂಗ್. ಬ್ರ್ಯಾಂಡಿಂಗಲ್ಲಿ ಎಸ್ಪೆಷಲಿ ಪರ್ಸನಲ್ ಬ್ರ್ಯಾಂಡಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಬ್ರ್ಯಾಂಡಿಂಗಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತಾ, ನಿಮಗೆ ನಿಮ್ಮ ಕಸ್ಟಮರ್ಸ್ ನಿಮ್ಮ ಬ್ರ್ಯಾಂಡ್ ಮೇಲೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಯಾವಾಗ ಟ್ರಸ್ಟ್ ಬಿಲ್ಡ್ ಆಗುತ್ತಲ್ಲ, ಜನ ನಿಮ್ಮ ಬ್ರ್ಯಾಂಡ್ನ ಟ್ರಸ್ಟ್ ಮಾಡಿದಾಗ ದೇ ವಿಲ್ ಬೈ ಯುವರ್ ಪ್ರಾಡಕ್ಟ್ಸ್. ಅವರು ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಬೈ ಮಾಡೋದು ಒಂದೇ ಅಲ್ಲ, ಅವರು ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತಾರೆ ಬಿಕಾಸ್ ನಿಮ್ಮ ಪ್ರಾಡಕ್ಟ್ ಆ ಫೀಲ್ ಕೊಟ್ಟಿರುತ್ತೆ. ರೈಟ್? ಅದಕ್ಕೆ ನೀವು ನೋಡಿ, ಫಾರ್ ಎಕ್ಸಾಂಪಲ್ ಟಾಟಾ ಇರ್ಬೋದು, ಹಲವಾರು ಟಾಟಾ ಪ್ರಾಡಕ್ಟ್ಸ್ಗಳು ನೋಡಿ, ಟಾಟಾ ಕಾರ್ ಇರ್ಬೋದು, ಟಾಟಾ ಸಾಲ್ಟ್. ನಾವು ಏನಕ್ಕೆ ಪ್ರಾಡಕ್ಟ್ ತೊಗೋತೀವಿ ಅಂದರೆ ದಟ್ ಈಸ್ ದ ಟ್ರಸ್ಟ್ ದಟ್ ಬ್ರ್ಯಾಂಡ್ ಹ್ಯಾಸ್ ಬಿಲ್ಟ್ ಓವರ್ ದ ಇಯರ್ಸ್. ಬಿಕಾಸ್ ಟಾಟಾ ಅವರು ಎಷ್ಟೋ ಟ್ರಸ್ಟಿಗೆ ಡೊನೇಟ್ ಮಾಡಿದ್ದಾರೆ. ನಮ್ಮ ಪರ್ಸನಲ್ ಬ್ರ್ಯಾಂಡ್ ರತನ್ ಟಾಟಾ ಅವರ ಪರ್ಸನಲ್ ಬ್ರ್ಯಾಂಡ್ ಕೂಡ ಅದೇ ಥರ ವ್ಯಕ್ತಿತ್ವ ಇದೆ. ರೈಟ್? ಬಿಕಾಸ್ ಪೀಪಲ್ ಕ್ಯಾನ್ ರಿಲೇಟ್ ಟು ದಟ್ ಬ್ರ್ಯಾಂಡ್. ಯಾವಾಗ ನೀವು ರೀಸೆಂಟ್ ಎಕ್ಸಾಂಪಲ್ ಬೋಟ್. ರೈಟ್? ಬೋಟಲ್ಲಿ ನೀವು ನೋಡಿರ್ಬೋದು, ಅವರು ಹಲವಾರು ಬ್ರ್ಯಾಂಡಿಂಗ್ ಕ್ಯಾಂಪೇನ್ಸ್ಗಳು ಮಾಡ್ತಾರೆ. ಅಮನ್ ಗುಪ್ತಾ ಅಂತ ಫೌಂಡರ್ ಇದ್ದಾರೆ. ರೈಟ್? ಬೋಟ್ ಕಂಪ್ನಿ ಅವರು ಕೂಡ ಅವ್ರ ಪರ್ಸನಲ್ ಬ್ರ್ಯಾಂಡ್ ಡೆವಲಪ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಹಲವಾರು ಫೌಂಡರ್ಸ್ಗಳು ಲಿಂಕ್ಡ್ಇನ್ನಲ್ಲಿ ಇತ್ತೀಚೆಗೆ ಫೌಂಡರ್ಸ್ ಲಿಂಕ್ಡ್ಇನ್ಗೆ ಬಂದು ಕಂಟೆಂಟ್ ಬರೀತಿದ್ದಾರೆ. ಯಾಕಂದರೆ ಬ್ರ್ಯಾಂಡಿಂಗ್ ಮಾಡೋದಕ್ಕೆ. ಬಿಕಾಸ್ ಪೀಪಲ್ ಆರ್ ನಾಟ್ ಟ್ರಸ್ಟಿಂಗ್ ಬ್ರ್ಯಾಂಡ್ಸ್ ನೌ, ದೇ ಆರ್ ಟ್ರಸ್ಟಿಂಗ್ ಪೀಪಲ್. ರೈಟ್? ನಿಮ್ಮ ಕಸ್ಟಮರ್ಸು ನಿಮ್ಮ ಬಿಸ್ನೆಸ್ನ ನಂಬೋದಿಲ್ಲ, ಅವರು ನಿಮ್ಮನ್ನು ನಂಬಿ ನಿಮ್ಮ ಬಿಸ್ನೆಸ್ನ ನಂಬ್ತಾರೆ ಆಮೇಲೆ. ರೈಟ್? ಈ ಪಾಯಿಂಟು ನಿಮಗೆ ಆಸ್ ಎ ಬಿಸ್ನೆಸ್ ಅವರಾಗಲಿ ಡಿಜಿಟಲ್ ಮಾರ್ಕೆಟರ್ ಆಗಲಿ ಸ್ಟ್ರಾಟಜಿ ಮಾಡಬೇಕು. ಇದನ್ನು ಯಾವುದು ತಲೆ ಇಟ್ಕೊಳ್ಳಿ. ರೈಟ್? ಜನ ನಿಮ್ಮ ಬ್ರ್ಯಾಂಡ್ನ ಬೈ ಮಾಡೋದಿಲ್ಲ, ದೇ ಬೈ ಬಿಕಾಸ್ ಯು ಆರ್ ದ ಬ್ರ್ಯಾಂಡ್. ರೈಟ್? ಆದ್ರೆ ನೀವೇನಾದ್ರು ಫೌಂಡರ್ ಆಗಿದ್ದರೆ, ನೀವೇನಾದ್ರು ಸ್ಟಾರ್ಟ್ಅಪ್ ಮಾಡ್ಬೇಕಂತಿದ್ರೆ,
ದಯವಿಟ್ಟು ನಿಮ್ಮ ಪರ್ಸನಲ್ ಬ್ರ್ಯಾಂಡ್ನ ಬಿಲ್ಡ್ ಮಾಡ್ಕೊಳ್ಳಿ. ರೈಟ್, ಈಗ ನಾನು ಹೇಗೆ ಯೂಟ್ಯೂಬ್ ಚಾನಲ್ ನಾನು ಕಂಟೆಂಟ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡ್ತೀನಿ, ಬಿಕಾಸ್ ಅದ್ರ ಬಗ್ಗೆ ನಾನು ಮಾತಾಡಿದಾಗ ನಿಮ್ಗೆ ನಂಬಿಕೆ ಬರುತ್ತೆ. ನಾನು ಬರೀ ಒಂದೇ ವಿಡಿಯೋ ಹಾಕ್ಬಿಟ್ಟು ನನ್ನ ನಂಬಿ ಅಂದರೆ ಯಾರು ನಂಬ್ತಾನೆ ಇಲ್ಲ. ರೈಟ್, ನಾನು ಸೀರೀಸ್ ಆಫ್ ವಿಡಿಯೋಸ್ ಮಾಡಿದೆ, ಕನ್ಸಿಸ್ಟೆಂಟ್ ಆಗಿದ್ದೆ. ಇಟ್ ಹ್ಯಾಸ್ ಮೇಡ್ ಶೋರ್ ದಟ್ ಯು ಬಿಲೀವ್ ಯು ಟ್ರಸ್ಟ್ ಮೀ. ರೈಟ್, ಯಾವಾಗ ನನ್ನನ್ನು ಟ್ರಸ್ಟ್ ಬರುತ್ತೆ, ನಾನು ಏನೇ ರೆಕಮೆಂಡ್ ಮಾಡಿದ್ರು ಕೂಡ ನೀವು ತಗೋತೀರಾ. ಆ್ಯಂಡ್ ರೆಕಮೆಂಡೇಶನ್ ಕೂಡ ಜೆನ್ಯೂನ್ ಆಗಿ ಇರಬೇಕು. ರೈಟ್, ಅಕಸ್ಮಾತ್ ಯಾರು ಇನ್ಫ್ಲೂಯೆನ್ಸರ್ ಇದ್ದರೆ, ಬಿಸ್ನೆಸ್ ಓನರ್ ಆಗಿದ್ರೆ ದಯವಿಟ್ಟು ಇದನ್ನು ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ರೈಟ್, ಈ ಕೇಸಲ್ಲಿ ಬ್ರ್ಯಾಂಡಿಂಗು, ರೈಟ್, ಬ್ರ್ಯಾಂಡಿಂಗಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಬ್ರ್ಯಾಂಡ್ 1 ಇಷ್ಟು ಮಾತ್ರ ಇಲ್ಲಿ ನಾನು ಪ್ರೋಗ್ರೆಸ್ ಬಾರ್ ಹಾಕಿದ್ದೀನಿ. ರೈಟ್, ಸೊ ಇಲ್ಲಿ ಇವ್ರು ಬ್ರ್ಯಾಂಡ್ 5 ಮಾತ್ರ ಹೆವಿಲಿ ಬ್ರ್ಯಾಂಡಿಂಗ್ ಇನ್ವೆಸ್ಟ್ ಮಾಡಿರ್ತಾರೆ. ರೈಟ್, ಬ್ರ್ಯಾಂಡಿಂಗು ಲೀಡ್ ಜನರೇಷನ್ ಎರಡು ಇಂಪಾರ್ಟೆಂಟು. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಬ್ರ್ಯಾಂಡಿಂಗು ಮಾಡಬೇಕು, ಲೀಡ್ ಜನರೇಷನ್ ಮಾಡಬೇಕು. ಇದು ಹೆಂಗಿದೆ ಅಂದರೆ ಒಂದು ಟ್ರೈನಲ್ಲಿ 2 ರೈಲ್ ಹೆಂಗಿರುತ್ತಲ್ಲ, ಅದು 2 ರೈಲ್ ಥರ ಅಷ್ಟೇ ಇಂಪಾರ್ಟೆಂಟು. 1 ರೈಲ್ ಬಿದ್ದೋದ್ರೆ ಟ್ರೈನು ಮುಳಿಕೊಳ್ಳುತ್ತೆ. ರೈಟ್, ಈ 2025 ಯು ಶುಡ್ ಆಲ್ವೇಸ್ ಇನ್ವೆಸ್ಟ್ ಇನ್ ಬ್ರ್ಯಾಂಡಿಂಗ್ ಆ್ಯಂಡ್ ಲೀಡ್ ಜನರೇಷನ್. ಎರಡರಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡಬೇಕು ಟು ಮೇಕ್ ಯುವರ್ ಕಂಪ್ನಿ ಸಸ್ಟೈನೇಬಲ್ ಫ್ರಮ್ ಟುಡೇ. ರೈಟ್, ಇವತ್ತಿಂದ ನೀವು ದಯವಿಟ್ಟು ನಿಮ್ಮ ಬ್ರ್ಯಾಂಡಿಂಗ್, ಅಕಸ್ಮಾತ್ ಬ್ರ್ಯಾಂಡಿಂಗ್ ಇಲ್ಲ ಅಂದರೆ ದಯವಿಟ್ಟು ಬ್ರ್ಯಾಂಡಿಂಗ್ ಕಾನ್ಸೆಪ್ಟ್ನ ನಿಮ್ಮ ಸ್ಟ್ರಾಟಜಿಲಿ ಇನ್ವಾಲ್ವ್ ಮಾಡ್ಕೊಳ್ಳಿ. ಹೇಗೆ ಮಾಡಬೇಕು ಅನ್ನೋದು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ರೈಟ್, ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ರ್ಯಾಂಡ್ 5, ರೈಟ್, ಈ ಬ್ರ್ಯಾಂಡ್ 5 ಬ್ರ್ಯಾಂಡಿಂಗಲ್ಲಿ ಇನ್ವೆಸ್ಟ್ ಮಾಡಿದೆ, ಲೀಡ್ ಜನರೇಷನ್ ಇನ್ವೆಸ್ಟ್ ಮಾಡಿದೆ. ಸೊ ಇಲ್ಲಿ ನೋಡಿದ್ರೆ ಕಂಪ್ಯಾರಿಟಿವ್ಲಿ ಎಲ್ಲ ಬ್ರ್ಯಾಂಡ್ಸ್ ಹೋಲಿಸ್ಕೊಂಡ್ರು ಈ ಬ್ರ್ಯಾಂಡ್ 5 ಸ್ವಲ್ಪ ಬ್ರ್ಯಾಂಡಿಂಗ್ ಜಾಸ್ತಿ ಇನ್ವಾಲ್ವ್ ಮಾಡಿದೆ. ರೈಟ್, ಬಜೆಟ್ ಇರ್ಬೋದು, ಏನೇ ಇರ್ಬೋದು. ರೈಟ್, ಆಗೇನಾಗುತ್ತೆ, ಅಫ್ಕೋರ್ಸ್ ಬ್ರ್ಯಾಂಡಿಂಗ್ ಯಾವ್ದು ಜಾಸ್ತಿ ಇರುತ್ತೆ ಅದನ್ನೇ ತಗೋತಾನೆ. ರೈಟ್, ಈಗ ನಿಮ್ಗೆ ಅರ್ಥ ಆಗ್ತಿದೆ. ಫಸ್ಟ್ ಮುಂಚೆ ಏನಾಗೋದು ಬರೀ 2 ಬ್ರ್ಯಾಂಡ್ ಇರೋದು, ಒಂದೋ ಇಲ್ಲ 2, 2ರಲ್ಲಿ 1 ತಗೋಬೇಕಿದ್ದು. ಈಗ 6 ಬ್ರ್ಯಾಂಡ್ 10 ಬ್ರ್ಯಾಂಡ್ ಇದೆ ಆನ್ಲೈನಲ್ಲಿ. ಯಾವ್ದು ತೊಗೋಬೇಕಂದ್ರೆ ನಿಮಗೆ ಪ್ರಾಬ್ಲಮ್ಮು. ದಟ್ ಈಸ್ ಕಾಲ್ಡ್ ಡಿಸಿಷನ್ ಫೆಟಿಗ್ ಅಂತ. ಸೊ ಇಲ್ಲಿ ಯಾರು ಬ್ರ್ಯಾಂಡಿಂಗ್ ಮಾಡಿರ್ತಾರೆ ಅವ್ರಿಗೆ ವಿತ್ ಲೀಡ್ ಜನರೇಷನ್ನು ಅವ್ರಿಗೆ ಜಾಸ್ತಿ ಕನ್ವರ್ಷನ್ ಸಿಗುತ್ತೆ, ಅಂದರೆ ಲೀಡು. ರೈಟ್, ಈಗ ನಾವು ಆ್ಯಸ್ ಎ ಬಿಸ್ನೆಸ್ ಅವ್ರು ನೀವೇನು ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಫನಲ್ ಅನ್ನೋ ಕಾನ್ಸೆಪ್ಟ್ ಇರ್ಬೋದು. ರೈಟ್, ಫನಲ್ ಅಂದರೆ ಏನು ಗೊತ್ತಾ, ಮಾರ್ಕೆಟಿಂಗ್ ಫನಲ್ ಅಂದರೆ ತುಂಬ ಈಸಿ ಕಾನ್ಸೆಪ್ಟ್. ಏನಂದರೆ ನಿಮ್ಮ ಪ್ರಾಡಕ್ಟ್ ಇದೆಯಲ್ವಾ, ಅದು ಎಲ್ಲರಿಗೂ ಗೊತ್ತಿರಲ್ಲ. ರೈಟ್, ದಾರಿಲಿ ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ಮ ಅಂಗಡಿ ಇದೆ, ನಿಮ್ಮ ಮುಂದೆ ರೋಡ್ ಇದೆ. ರೈಟ್, ದಾರಿಲಿ ಹೋಗ್ತಿರೋ ವ್ಯಕ್ತಿ ನಿಮ್ಮ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡು ನಿಮ್ಮ ಅಂಗಡಿಗೆ ಬಂದ್ಬಿಟ್ಟು ನಿಮ್ಮ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾರೆ. ಅಂದರೆ ಫ್ರಮ್ ಸ್ಟ್ರೇಂಜರ್ ಟು ಕಸ್ಟಮರ್. ರೈಟ್, ಫ್ರಮ್ ಸ್ಟ್ರೇಂಜರ್ ಟು ಕಸ್ಟಮರ್ನ ಕನ್ವರ್ಟ್ ಮಾಡೋದೇ ಈ ಮಾರ್ಕೆಟಿಂಗ್ ಫನಲ್. ರೈಟ್, ಈ ಮಾರ್ಕೆಟಿಂಗ್ ಫನಲ್ ಕಾನ್ಸೆಪ್ಟ್ ಗೊತ್ತಿದ್ರೆ ನಿಮ್ಮ ಬಿಸ್ನೆಸ್ ರನ್ ಮಾಡೋಕ್ಕೆ ಭಾಳ ಈಸಿ ಆಗುತ್ತೆ. ಬಿಕಾಸ್ ನೀವು ಪ್ರಾಡಕ್ಟ್ಸ್, ನೀವು ಅನ್ಕೋ ಎಷ್ಟೊಂದು ನಾನು ಪ್ರಾಡಕ್ಟ್ಸ್ ಆನ್ಲೈನ್ ಹಾಕ್ತೀನಿ ಜನ ಬಂದು ತಗೋತಾರೆ, ತಗೊಳ್ಳಲ್ಲ. ಅದೇ ದೊಡ್ಡ ಮಿಸ್ಕನ್ಸೆಪ್ಷನ್. ದಯವಿಟ್ಟು ಈ ಒಂದು ಟ್ರ್ಯಾಪಿಗೆ ಬಕ್ರ ಆಗಬೇಡಿ. ಜನ ಆನ್ಲೈನಲ್ಲಿ ಹಾಕಿದ ತಕ್ಷಣ ಜನ ತಗೊಳ್ಳೋದಿಲ್ಲ. ಆ್ಯಂಡ್ ಎಷ್ಟೊಂದು ಸರ್ ನನ್ನ ಫ್ರೆಂಡ್ಸ್ ತೊಗೊಂಡ್ರು ಅಂತ ನಾನು ಸುಮಾರು ಜನ ಬಂದು ಹೇಳಿದ್ದಾರೆ. ಸರ್ ದಯವಿಟ್ಟು ತಿಳ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ನಿಮ್ಮ ಕಸ್ಟಮರ್ಸ್ ಅಲ್ಲ. ರೈಟ್, ಸೊ ನಾನು ಇದರಲ್ಲಿ ಹೇಳ್ತಿರೋದಿಷ್ಟೇ. ದಯವಿಟ್ಟು ಈ ಮಾರ್ಕೆಟಿಂಗ್ ಫನಲ್ ಕಾನ್ಸೆಪ್ಟ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ಮಾರ್ಕೆಟಿಂಗ್ ಫನಲ್ ಅಂದ್ರೆ ಏನು, ಕನ್ವರ್ಟಿಂಗ್ ಅ ಸ್ಟ್ರೇಂಜರ್ ಇಂಟು ಯುವರ್ ಕಸ್ಟಮರ್, ಲಾಯಲ್ ಕಸ್ಟಮರ್. ಅಂದರೆ ದಾರಿಲಿ ಹೋಗ್ತಿರೋಂಥ ವ್ಯಕ್ತಿ ನಿಮ್ಮ ಆ್ಯಡ್ನ ನೋಡಿಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ನ ತೊಗೊಂಡು ಹಿ ಬಿಕಮ್ಸ್ ಯುವರ್ ಲಾಯಲ್ ಕಸ್ಟಮರ್. ರೈಟ್, ಸೊ ಈ ವ್ಯಕ್ತಿಗೆ ನಿಮ್ಮ ಬ್ರ್ಯಾಂಡ್ ಬಗ್ಗೆ ಗೊತ್ತೇ ಇಲ್ಲ. ಓಕೆನಾ, ನಿಮ್ಮ ಬ್ರ್ಯಾಂಡ್ ಬಗ್ಗೆ ಈ ವ್ಯಕ್ತಿಗೆ ನೀವು ನಮ್ಮ ಬ್ರ್ಯಾಂಡ್ ತೋರಿಸ್ತೀರಾ, ಈ ಬ್ರ್ಯಾಂಡ್ ತೋರಿಸಿದ್ಮೇಲೆ ಈ ವ್ಯಕ್ತಿ ನಿಮ್ಮ ಬ್ರ್ಯಾಂಡ್ ಇಂಟ್ರಾಕ್ಟ್ ಮಾಡ್ತಾರೆ. ಇಂಟ್ರಾಕ್ಟ್ ಮಾಡಿದ್ಮೇಲೆ ಈ ಬಿಕಮ್ಸ್ ಯುವರ್ ಲಾಯಲ್ ಕಸ್ಟಮರ್. ರೈಟ್, ಇದನ್ನೇ ನಾವು ಮಾರ್ಕೆಟಿಂಗ್ ಫನಲ್ ಅನ್ನೋದು. ಸೊ ಈ ಥರ ಶೇಪ್ ಏನಕ್ಕಿದೆ ಅಂದರೆ, ಕಾರಣ ಇಷ್ಟೇ ಸ್ನೇಹಿತರೆ, ತಿಳ್ಕೊಳ್ಳಿ. ಯಾರ್ಯಾರು ನಿಮ್ಮ ಆ್ಯಡ್ ನೋಡ್ತಾರಲ್ಲ ಎಲ್ಲರೂ ಕಸ್ಟಮರ್ ಆಗೋದಿಲ್ಲ. ರೈಟ್, ಫಾರ್ ಎಕ್ಸಾಂಪಲ್ 4 ಜನ ಇದ್ದಾರೆ ಅನ್ಕೊಳ್ಳೋಣ. 4 ಜನ ನಿಮ್ಮ ಆ್ಯಡ್ ನೋಡಿದ್ರು. ರೈಟ್, ಅವೇರ್ನೆಸ್ಸು. ರೈಟ್, ಅವೇರ್ನೆಸ್ಸಲ್ಲಿ 4 ಜನ ನಿಮ್ಮ ಆ್ಯಡ್ ನೋಡಿದ್ರು. ಕನ್ಸಿಡ್ರೇಷನ್ಲಿ ಬರೀ 3 ಜನ ಬಂದರು, ಇಲ್ಲಿ ಬರೀ 2 ತೊಗೊಂಡ್ರು ನಿಮ್ಮ ಪ್ರಾಡಕ್ಟ್. ಅದಕ್ಕೆ ಹಿಂಗಿರೋದು. ರೈಟ್, ಹೋಗ್ತಾ ಹೋಗ್ತಾ ಜನ ಕಡಿಮೆ ಆಗ್ತಾ ಹೋಗ್ತಾರೆ. ಅದಕ್ಕೆ ನಾವು ಫನಲ್ ಅಂತ ಮಾಡೋದು. ನೋಡೋರೆಲ್ಲ ತೊಗೊಳಂಗಿದ್ದಿದ್ರೆ ಜಗತ್ತು ಈ ಥರ ಇರ್ತಾನೆ ಇರಲಿಲ್ಲ ಅಲ್ವಾ. ಸೊ ಕಾನ್ಸೆಪ್ಟ್ ಇಷ್ಟೇ. ಮಾರ್ಕೆಟಿಂಗ್ ಫನಲ್ ಅಂದ್ರೆ ಏನು, ಕನ್ವರ್ಟಿಂಗ್ ಅ ಸ್ಟ್ರೇಂಜರ್ ಇಂಟು ಅ ಕಸ್ಟಮರ್, ಲಾಯಲ್ ಕಸ್ಟಮರ್. ರೈಟ್, ಸೇಮ್ ಕಾನ್ಸೆಪ್ಟು. ಇದನ್ನು ನಾನು 2 ಭಾಗ ಮಾಡಿದ್ವಿ. ಒಂದು ಮಾರ್ಕೆಟಿಂಗ್ ಫನಲ್ ನೀವು ಪೇಯ್ಡ್ ಮೀಡಿಯಾದಿಂದ ಮಾಡ್ಬೋದು ಆರ್ ಆರ್ಗ್ಯಾನಿಕ್ ವೇ. ಪೇಯ್ಡ್ ಅಂದರೆ ನೀವು ದುಡ್ಡು ಗೂಗಲ್ ಆ್ಯಡ್ಸ್ಗೆ, ಮೆಟಾ, ಲಿಂಕ್ಡ್ಇನ್ ಏನೇನು ಮಾಡ್ತಿರಲ್ಲ ಅದೆಲ್ಲ ಪೇಯ್ಡು. ರೈಟ್, ಇನ್ನೊಂದು SEO ಅಂದರೆ SEO ಆಗಲಿ ಆರ್ಗ್ಯಾನಿಕ್ ವೇ. ರೈಟ್, ಇದನ್ನು ನಾನು 2 ಭಾಗ ಕನ್ವರ್ಟ್ ಮಾಡಿದ್ದೀನಿ. ಟಾಪ್ ಆಫ್ ಫನಲ್, ಮಿಡ್ ಆಫ್ ಫನಲ್, ಬಾಟಮ್ ಆಫ್ ಫನಲ್, 3 ಭಾಗ. ಈ ಫನಲ್ನು ಪೇಯ್ಡ್ ಮೀಡಿಯಾ, ಆರ್ಗ್ಯಾನಿಕ್ ಮೀಡಿಯಾಗೆ ಡಿವೈಡ್ ಮಾಡಿದ್ದೀನಿ. ಈ ಥರ ಯಾಕೆ ಮಾಡಬೇಕಂದ್ರೆ, ನಾವು ಪೇಯ್ಡ್ ಮೀಡಿಯಾ ಕ್ಯಾನ್ ಡ್ರೈವ್ ಫಾಸ್ಟರ್ ರಿಸಲ್ಟ್ಸ್, ಆರ್ಗ್ಯಾನಿಕ್ ಸ್ವಲ್ಪ ನಿಧಾನಕ್ಕೆ ಬರುತ್ತೆ. ರೈಟ್, ಸೊ ಈ ಥರ ಆದಾಗ ನಿಮ್ಗೆ ಏನಾಗುತ್ತೆ, 2 ಕೂಡ ನಿಮಗೆ ಕಾಂಬಿನೇಷನ್ ಆಗುತ್ತೆ. ಒಂದು ಕಡೆ ನೀವು ಬ್ರ್ಯಾಂಡಿಂಗು ಮಾಡ್ತಾ ಇದ್ದೀರಾ, ಇನ್ನೊಂದು ಕಡೆ ಲೀಡ್ ಜನರೇಷನ್ ಕೂಡ ಮಾಡ್ತಾ ಇದ್ದೀರಾ. ರೈಟ್, ಫಾರ್ ಎಕ್ಸಾಂಪಲ್ ನಾನು ಪೇಯ್ಡ್ ಮೀಡಿಯಲ್ಲಿ ಟಾಪ್ ಆಫ್ ಫನಲ್ ಅಂದರೆ ಮೇಲೆ ಅವೇರ್ನೆಸ್ ಬರೋದಕ್ಕೆ ಟ್ರಾಫಿಕ್ ಆ್ಯಡ್ಸ್ ರನ್ ಮಾಡ್ತೀನಿ. ಗೂಗಲ್ ಆ್ಯಡ್ಸು, ಯೂಟ್ಯೂಬ್ ಆ್ಯಡ್ಸು, ಇವೆಲ್ಲ ಟ್ರಾಫಿಕ್ ಕ್ಯಾಂಪೇನ್ ಕೂಡ ರನ್ ಮಾಡ್ಬೋದು. ಅಂದರೆ ಜನ ಏನಾದರೂ ಈ ಪ್ರಾಡಕ್ಟ್ ಬಗ್ಗೆ ಹುಡುಕ್ತಿದ್ರೆ ಅವ್ರಿಗೊಂದು ಅವೇರ್ನೆಸ್ ಅಷ್ಟೇ. ಅವ್ರಿಗೆ ನೀವು ನನ್ನ ಪ್ರಾಡಕ್ಟ್ ಬಂದು ತೊಗೊಳ್ಳಿ ಅಂತ ನಾನು ಏನು ಹೇಳ್ತಿಲ್ಲ. ನನ್ನ ಒಂದು ಪ್ರಾಡಕ್ಟ್ ಇದೆ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆರ್ಗ್ಯಾನಿಕ್ ವೇಯಲ್ಲಿ SEO ಮಾಡ್ತೀನಿ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ತೀನಿ. ಇದು ಜಸ್ಟ್ ಸಿಂಪಲ್ ನಿಮ್ಗೆ ಅರ್ಥ ಆಗಂಗೆ. ಓಕೆನಾ, ಇದ್ರಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಇದೆ. ರೈಟ್, ಮಿಡಲ್ ಆಫ್ ದ ಫನಲಲ್ಲಿ ಏನಾಗುತ್ತೆ, ಬಿಕಾಸ್ ಈಗ ಅವ್ರು ಆಗಲೇ ನಿಮ್ಮ ವೆಬ್ಸೈಟಿಗೆ ಬಂದಿದ್ದಾರೆ. ರೈಟ್, ಅವ್ರಿಗೆ ನಿಮ್ಮ ವೆಬ್ಸೈಟ್ ಬಗ್ಗೆ ಪರಿಚಯ ಇದೆ. ರೈಟ್,
ಬಟ್ ಏನೋ ತೊಗೊಂಡಿಲ್ಲ. ಅವರಿಗೆ ಮತ್ತೆ ನಾನು ಆ್ಯಡ್ಸ್ ತೋರಿಸ್ತೀನಿ, ರೈಟ್? ಮತ್ತು ಬೇರೆ ಥರ ಕಾಂಟೆಂಟ್ ತೋರಿಸ್ತೀನಿ ನಾನು. ಆರ್ ಲೀಡ್ ಜನರೇಷನ್ ಮಾಡ್ತೀನಿ. ನಾನು ಲೀಡ್ ಜನರೇಷನ್ ಕ್ಯಾಂಪೇನ್ ಹೇಳಿದ್ನಲ್ಲ, ಅದನ್ನೇ ಮಾಡ್ತೀನಿ ಮಿಡಲ್ ಆಫ್ ದ ಫನಲ್. ಬಿಕಾಸ್ ಅವ್ರಿಗೆ ಈಗ ನಾನು ಪರಿಚಯ ಆಗಿದೆ ನನಗೀಗ. ಅವ್ರಿಗೆ ನಾನು ಲೀಡ್ ಜನರೇಷನ್ ಮಾಡ್ತೀನಿ ನಾನು, ರೈಟ್? ಅವ್ರು ನನ್ನ ಏನೋ ವೆಬ್ಸೈಟಿಗೆ ಬಂದು ಮತ್ತೆ ಅವ್ರು ಫಾರ್ಮ್ ಫಿಲ್ ಮಾಡಬೇಕು, ಆ ಥರ ನಾನು ಮಾಡ್ತೀನಿ. ಆರ್ಗ್ಯಾನಿಕಲಿ SEO ಆ್ಯಂಡ್ ಸೋಷಿಯಲ್ ಮೀಡಿಯಾ ಅದರದ್ದೇ ಅಂತ ಕಾಂಟೆಂಟ್ ಸ್ಟ್ರಾಟಜಿ ಇದೆ, ರೈಟ್? ಸೊ ಎರಡರಲ್ಲೂ ಕೂಡ ಕಾಂಟೆಂಟ್ ಮಾರ್ಕೆಟಿಂಗ್ ಬರುತ್ತೆ. ಬಿಕಾಸ್ ನಿಮ್ಗೆ ಅರ್ಥ ಆಗಲಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ನಾನು ಹೇಳ್ತಿರೋದು. ಬಾಟಮ್ ಆಫ್ ಫನಲ್ ಕನ್ವರ್ಷನ್, ರೈಟ್? ಪೇಯ್ಡಿಂದ ಆಗಲಿ ಆರ್ಗ್ಯಾನಿಕ್ ಆಗಲಿ ನಮ್ಗೆ ಕನ್ವರ್ಷನ್ ಬೇಕೇ ಬೇಕು, ರೈಟ್? ಸೊ ಈ ಥರ ಮಾಡೋದ್ರಿಂದ ನೋಡಿ, ನಿಮಗೆ ಪೇಯ್ಡ್ ಟ್ರಾಫಿಕ್ಕು ಮಾಡ್ತಾ ಇದ್ದೀರಾ, ಬ್ರ್ಯಾಂಡಿಂಗ್ ಕೂಡ ಮಾಡ್ತಾ ಇದ್ದೀರಾ, ರೈಟ್? ಪೇಯ್ಡ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಆರ್ಗ್ಯಾನಿಕ್ ಮಾಡೋದು ಎಷ್ಟು ಇಂಪಾರ್ಟೆಂಟ್. ಬಟ್ ಪೇಯ್ಡಲ್ಲಿ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ, ಆರ್ಗ್ಯಾನಿಕಲ್ಲಿ ಅಷ್ಟು ಬೇಗ ಸಿಗೋದಿಲ್ಲ. ಬಟ್ ಇಟ್ ಡಸಂಟ್ ಮೀನ್ ದಟ್ ಇಟ್ ಈಸ್ ವೇಸ್ಟ್, ರೈಟ್? ಯು ಹ್ಯಾವ್ ಟು ಬಿ ವೆರಿ ಸಸ್ಟೈನಬಲ್. ನಾನು ಹೇಳ್ದಲ್ಲ ಪ್ರಾಬ್ಲಮ್ಮು, ಎರಡು ಕಂಪನಿ ಅದು 10 ಕಂಪನಿ ಆಗಿದೆ. ಡಿಸಿಷನ್ ಫೆಟಿಗ್ ಬರುತ್ತೆ ನಿಮ್ಮ ಕಸ್ಟಮರ್ಸ್ಗೆ. ದಯವಿಟ್ಟು ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ರೈಟ್? ಸೊ ನಾನು ಆಗಲೇ ಹೇಳ್ದಂಗೆ, ಇಲ್ಲಿ ನಾನು ಹೇಳಿದ್ನಲ್ಲ, ಸೊ ಇಲ್ಲಿ 4 ಜನ ಬರ್ತಾರೆ ಟಾಪ್ ಆಫ್ ಫನಲಲ್ಲಿ. ಇಲ್ಲಿ ಏನೋ ಪೇಡ್ ಟ್ರಾಫಿಕ್, ಆರ್ಗ್ಯಾನಿಕ್ ಟ್ರಾಫಿಕಿಂದ 4 ಜನ ಬಂದರೆ, ಅವರು ಮಿಡಲ್ ಆಫ್ ದ ಫನಲ್ ಬರೋಷ್ಟೊತ್ತಿಗೆ 3 ಜನ ಬರ್ತಾರೆ, ರೈಟ್? ಬಾಟಮ್ ಆಫ್ ಫನಲ್ಗೆ 2. ಸೊ 4 ಜನ ಯಾರು ನಿಮ್ಮ ಆ್ಯಡ್ ನೋಡ್ತಾರೆ, 2 ಮಾತ್ರ ಬಂದು ಪರ್ಚೇಸ್ ಮಾಡ್ತಾರೆ. ಇದು ಜಗತ್ತಿನ ನಿಯಮ, ರೈಟ್? ಆ್ಯಡ್ ನೋಡೋರೆಲ್ಲ ಪರ್ಚೇಸ್ ಮಾಡಂಗಿದ್ರೆ ಜಗತ್ತಿಗೆ ಥರ ಇರ್ತಿರ್ಲಿಲ್ಲ, ರೈಟ್? ಸೊ ನಾನು ಅದಕ್ಕೆ ಹೇಳೋದು, ಮಾರ್ಕೆಟಿಂಗ್ ಫನಲ್ ಅನ್ನೋದು ತುಂಬ ಇಂಪಾರ್ಟೆಂಟು. ದಯವಿಟ್ಟು ಸ್ಟ್ರಾಟಜಿನ ಇನ್ವಾಲ್ವ್ ಮಾಡಿ. ದಯವಿಟ್ಟು ನೀವು ಪೇಯ್ಡ್ ಮೀಡಿಯಾನು ಮಾಡಿ, ರೈಟ್? ಗೂಗಲ್ ಆ್ಯಡ್ಸ್, ಫೇಸ್ಬುಕ್ ಆ್ಯಡ್ಸ್ ಮಾಡಿ, ಜೊತೆಗೆ ಬ್ರ್ಯಾಂಡಿಂಗ್ ಕೂಡ ಮಾಡಿ. ಬ್ರ್ಯಾಂಡಿಂಗ್ ಹೆಂಗೆ ಮಾಡಬೇಕಂತ ಹೇಳಿದ್ರೆ ನಾನು ಬರೋದು ವೀಡಿಯೋದಲ್ಲಿ ಮಾಡ್ತೀನಿ. ಬಟ್ ಸಿಂಪಲ್ ಆಗಿ ತಿಳ್ಕೊಂಡು ಇನ್ಸ್ಟಾಗ್ರಾಮ್ಗೆ ಹೋಗಿ ಅಲ್ಲಿ ಮೇಲೆ ಸರ್ಚ್ ಬಾರ್ ಇರ್ತಲ್ಲ, ನಿಮ್ಮ ಸರ್ಚ್ ಬಾರ್ ನಿಮ್ದು ಅಕಸ್ಮಾತ್ ಏನಾದರೂ ಆಯುರ್ವೇದ ಪ್ರಾಡಕ್ಟ್ಸ್ ಇದ್ದ ಅನ್ಕೋಣ, ಆಯುರ್ವೇದ ಪ್ರಾಡಕ್ಟ್ಸ್ ಬಗ್ಗೆ ಯಾರ್ಯಾರು ಏನು ಕಂಟೆಂಟ್ ಮಾಡ್ತಿದ್ದಾರೆ, ದಯವಿಟ್ಟು ಇದ್ರ ಬಗ್ಗೆ ರಿಸರ್ಚ್ ಮಾಡಿ. ಅದೇ ಕಂಟೆಂಟ್ನ ಸೇಮ್ ತೆಗೆದಾಕಿ ಸ್ವಲ್ಪ ಅಲ್ಲಿ ಚೇಂಜ್ ಮಾಡಿ, ರೈಟ್? ನಿಮಗೆ ಆಗ ಒಳ್ಳೆ ರಿವ್ಯೂಸ್ ಬರುತ್ತೆ, ರೈಟ್? ದಯವಿಟ್ಟು ನಿಮ್ಮ ಮುಖ ತೋರಿಸಿ, ರೈಟ್? ಜನ, ನಾನು ಆಗಲೇ ಹೇಳ್ದಂಗೆ, ಪೀಪಲ್ ವಿಲ್ ನಾಟ್ ಟ್ರಸ್ಟ್ ಯುವರ್ ಪ್ರಾಡಕ್ಟ್ ಬಟ್ ವಿಲ್ ಟ್ರಸ್ಟ್ ಯು. ಆಸ್ ಎ ಬಿಸ್ನೆಸ್ ಫೌಂಡರ್, ನೀವೇನು ಮಾಡಬೇಕು, ಆ ಟ್ರಸ್ಟ್ ಬಿಲ್ಡ್ ಮಾಡಬೇಕು. ಬಿಕಾಸ್ ಹ್ಯೂಮನ್ಸ್ ಅಟ್ ಎಂಡ್ ಆಫ್ ಡೇ ತಿಳ್ಕೊಳ್ಳಿ, ನಿಮ್ಮ ಕಸ್ಟಮರ್ ಕೂಡ ಹ್ಯೂಮನ್ ಬೀಯಿಂಗ್, ರೈಟ್? ಅವ್ರಿಗೂ ಒಂದು ನಿಮ್ಮ ಪ್ರಾಡಕ್ಟ್ಸ್ ತೊಗೊಂಡಾಗ ಹಿ ಆರ್ ಶಿ ವಿಲ್ ಬಿ ಏಬಲ್ ಟು ಅಚೀವ್ ಸಮ್ ಗೋಲ್ಸ್ ಇನ್ ದಿಯರ್ ಲೈಫ್. ನಿಮ್ದು ಅಕಸ್ಮಾತ್ ವೆಯ್ಟ್ ಲಾಸ್ ಪ್ರಾಡಕ್ಟ್ ಇದೆ ಅನ್ಕೋಣ, ಇಲ್ಲ ಆಯುರ್ವೇದ ಪ್ರಾಡಕ್ಟ್ಸ್, ಬೇರೆ ಒಂದು ಕುಕಿಂಗ್ ಏನೋ ಮಸಾಲೆ ಇದೆ ಅನ್ಕೋಣ, ಅಡುಗೆ ಮಸಾಲೆ. ಆ ಮಸಾಲೆ ತಾಯಿ, ಮದರ್ ಯಾರು ನಿಮ್ಮ ಮಸಾಲೆ ತೊಗೋತಾರೆ, ಏನಕ್ಕೆ ತೊಗೋತಾರೆ? ಬಿಕಾಸ್ ಅವ್ರ ಫ್ಯಾಮಿಲಿಗೆ ರುಚಿ ರುಚಿ ಅಡುಗೆ ಸರ್ವ್ ಮಾಡೋದಕ್ಕೆ, ರೈಟ್? ಈ ಥರ ಒಂದು ಮೆಸೇಜಿಂಗು, ಈ ಥರ ಒಂದು ಕಾಂಟೆಂಟು, ಈ ಥರ ಒಂದು ಎಮೋಷನಲ್ ಇರೋಂಥ ಬ್ರ್ಯಾಂಡಿಂಗ್ ಮಾಡಿ. ದಯವಿಟ್ಟು ಬ್ರ್ಯಾಂಡಿಂಗಲ್ಲಿ ಇನ್ವೆಸ್ಟ್ ಮಾಡಿ. ದಯವಿಟ್ಟು ಲೀಡ್ ಜನರೇಷನ್ ಹೋಗಬೇಡಿ. ಸುಮಾರು ಕಂಪ್ನಿಗಳು ಈ ಥರ ಮಾಡಿ ಲಾಸಲ್ಲಿ ಹೋಗಿದೆ. ಇದರೆಷ್ಟೋ ಕಂಪ್ನಿ ಅಂತ ಕನ್ಸಲ್ಟ್ ಮಾಡಿದೆ. ನನ್ನ ಅಡ್ವೈಸ್ ಕೆಲವೊಬ್ರು ತೊಗೊಂಡವ್ರಿಗೆ ಯೂಸ್ ಆಗಿದೆ, ಬಟ್ ಕೆಲವೊಬ್ರು ಅಡ್ವೈಸ್ ತೊಗೊಂಡಿಲ್ಲ, ಅವ್ರು ಲಾಸ್ ಆಗಿ ಇವತ್ತು ಮನೆಗೆ ಹೋಗ್ತಾರೆ. ಐ ಆಮ್ ರಿಯಲಿ ಹೆಲ್ಪ್ಲೆಸ್ ಫಾರ್ ದೆಮ್, ರೈಟ್? ಹೇಳ್ದಾಗ ನೀವು ತಿಳ್ಕೋಬೇಕು. ಬಟ್ ಅವ್ರು ಹೇಳ್ದೇನೆ ನಾನು ಎಷ್ಟೇ ಕನ್ವಿನ್ಸ್ ಮಾಡಿ ಟ್ರೈ ಮಾಡಿ ಅವ್ರು ಕೇಳಲಿಲ್ಲ. ದುಡ್ಡಿದೆ, ನಾವು ದುಡ್ಡಿದೆ, ನಾವು ಹೆಂಗೆ ಬೇಕು ಕಸ್ಟಮರ್ ಅಕ್ವೈರ್ ಮಾಡ್ಕೋತೀವಿ ಅಂದರೆ, ಜನರು ದಡ್ರಲ್ಲ, ಓಕೆನಾ? ಪೀಪಲ್ ಆರ್ ನಾಟ್ ಲಾಯಲ್, ಕಸ್ಟಮರ್ಸ್ ಆರ್ ನಾಟ್ ಲಾಯಲ್, ರೈಟ್? ನಾಳೆ ನಿಮ್ಮ ಥರ ಬೆಟರ್ ಪ್ರಾಡಕ್ಟ್ ಬೇರೆ ಕಡೆ ಸಿಕ್ಕರೆ ಜನ ಆ ಕಡೆ ಹೋಗ್ತಾರೆ. ಜಸ್ಟ್ ಇಮ್ಯಾಜಿನ್, ನೀವೇ ಕಸ್ಟಮರ್ ಆಗಿ ಥಿಂಕ್ ಮಾಡಿ, ರೈಟ್? ಸೊ ದಯವಿಟ್ಟು ಈ ಮಾರ್ಕೆಟಿಂಗ್ ಫನಲ್ಲು, ಪೇಯ್ಡ್ ಮೀಡಿಯಾ ಆ್ಯಂಡ್ ಆರ್ಗ್ಯಾನಿಕ್, SEO, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಆ್ಯಡ್ಸ್, ಫೇಸ್ಬುಕ್ ಆ್ಯಡ್ಸ್, ಗೂಗಲ್ ಆ್ಯಡ್ಸ್, ರೈಟ್? ಜೊತೆಗೆ ರನ್ ಮಾಡಿ, SEO ಮಾಡಿ, ರೈಟ್? ಆ್ಯಂಡ್ ಸೋಷಿಯಲ್ ಮೀಡಿಯಲ್ಲಿ ನಿಮ್ಮ ಫೇಸ್ ತೋರಿಸಿ, ಓಕೆನಾ? ಜನಕ್ಕೆ ನಿಮ್ಮ ಮುಖ ನೋಡಿದಾಗ ಅವ್ರು ಟ್ರಸ್ಟ್ ಬರುತ್ತೆ. ಓಕೆ, ಈ ಪ್ರಾಡಕ್ಟ್ ಈ ವ್ಯಕ್ತಿ ಮಾಡೋದ್ರಿಂದ, ಈ ವ್ಯಕ್ತಿ ಇಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ, ನಾನು ಈ ಪ್ರಾಡಕ್ಟ್ ಬೈ ಮಾಡ್ತೀನಿ. ಜನಕ್ಕೆ ಆ ನಂಬಿಕೆ ಬರಬೇಕು, ರೈಟ್? ಆ ನಂಬಿಕೆ ಬಂದಾಗ ಜನ ನಿಮ್ಮ ಪ್ರಾಡಕ್ಟ್ ತೊಗೋತಾರೆ, ರೈಟ್? ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಯಿತು ಅನ್ಕೋತೀನಿ ಸ್ನೇಹಿತರೆ. ದಯವಿಟ್ಟು ಅರ್ಥ ಆಗಿದೆ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಹತ್ತೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಹತ್ತೋದು ಕೂಡ ಮರಿಬೇಡಿ. ಸೊ ನೋಟಿಫಿಕೇಶನ್ ಬಂದಾಗ ನನ್ನ ವಿಡಿಯೋ ನಿಮ್ಮ ಡಿವೈಸಿಗೆ ಬರುತ್ತೆ, ಆ ವಿಡಿಯೋ ಕೂಡ ನೋಡ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಸ್ಟಾರ್ಟಿಂಗಲ್ಲೇ ಈ ವಿಡಿಯೋಗೆ ಲೈಕ್ ಕೊಡಿ. ಸೊ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ. ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ, ಬಿಸ್ನೆಸ್ ಓನರ್ ಜೊತೆ. ಆ್ಯಂಡ್ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನನಗೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಇರೋ ಒಂದು ವಾಟ್ಸಪ್ ಚಾನಲ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಡಿಜಿಟಲ್ ಮಾರ್ಕೆಟಿಂಗ್ಗೆ 2025 ನಾವು ಹೇಗೆ ಸೀರಿಯಸ್ ಆಗಿ ಕಲಿಬೋದು, ಇನ್ನು ಕಾನ್ಸೆಪ್ಟ್ಸ್ ಹೆಂಗೆ ಕಲಿಬೋದು, ಇನ್ನು ಬರೋಂಥ ದಿನ ಪ್ರಾಡಕ್ಟ್ ಮಾರ್ಕೆಟಿಂಗ್ ಆಗಲಿ, CRO, ಗೂಗಲ್ ಅನಾಲಿಟಿಕ್ಸ್ 4, GTM, ಹಲವಾರು ರೀತಿಯ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ ಆಗಲಿ ನಿಮ್ಮ ಬಿಸ್ನೆಸ್ಗೆ ಹೆಲ್ಪ್ ಮಾಡೋಕ್ಕೆ ಹೇಳ್ಕೊಡ್ತೀನಿ. ದಯವಿಟ್ಟು ಆ ವಿಡಿಯೋ ಡಿಸ್ಕ್ರಿಪ್ಷನ್ ಜಾಯ್ನ್ ಆಗೋದು ಮರಿಬೇಡಿ. ಆ್ಯಂಡ್ ನಾನು ಬರೋಂಥ ದಿನದಲ್ಲಿ ನಾನು ಗೂಗಲ್ ಆ್ಯಡ್ಸ್ ಕೋರ್ಸ್ ರಿಲೀಸ್ ಮಾಡ್ತೀನಿ. 90% ಕಂಟೆಂಟ್ ಆಗಿದೆ, ಎಡಿಟಿಂಗ್ ನಡೀತಿದೆ, ರೈಟ್? ಅಕಸ್ಮಾತ್ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನನ್ನ ನೆಕ್ಸ್ಟ್ ವಿಡಿಯೋಗೆ ಬರೋಂಥ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ನನ್ನ ಮುಂದೆ ಬರೋಂಥ ದಿನದಲ್ಲಿ ಆ ಕೋರ್ಸ್ ದಯವಿಟ್ಟು ಬೈ ಮಾಡಿ, ರೈಟ್? ಗೂಗಲ್ ಆ್ಯಡ್ಸ್ ಕೋರ್ಸ್ನ ನೀವು ಬೈ ಮಾಡಿದ್ರೆ ನಿಮಗೆ ಒನ್ ಪಾರ್ಟ್ ಆಫ್ ದ ಡಿಜಿಟಲ್ ಮಾರ್ಕೆಟಿಂಗ್ ಈಸಿಯಾಗಿ ಅರ್ಥ ಆಗುತ್ತೆ, ರೈಟ್? ನಾನು ಹೇಳ್ತಿರೋದು ಇನ್ವೆಸ್ಟ್ ಮಾಡಿ, ರೈಟ್? 2025 ನೀವು ನನ್ನಲ್ಲೇ ಇನ್ವೆಸ್ಟ್ ಮಾಡ್ಬೇಕಂತಿಲ್ಲ. ನಿಮಗೆ ಯುಡೆಮಿಲಿ ಹೋಗಿ, ಯೂಟ್ಯೂಬಲ್ಲಿ ಯಾರೇ ಆಗಲಿ, ಓಕೆನಾ? ಇನ್ವೆಸ್ಟ್ ಮಾಡಿ ಇನ್ ಯುವರ್ ಲರ್ನಿಂಗ್. ಯಾಕಂದರೆ ನೀವು ಕಲೀಲಿ ಅಂದರೆ ಯಾರು ಕಲಿತಾರಲ್ಲ ಅವ್ರು ಮುಂದಕ್ಕೆ ಹೋಗ್ತಾರೆ. ನೀವು ಕಲಿಲ್ಲ ಅಂದರೆ ನೀವು ಏನು ಮಾಡೋಕ್ಕಾಗೋದಿಲ್ಲ. ವರ್ಲ್ಡ್ ಹ್ಯಾಸ್ ಬಿಕಮ್ ವೆರಿ ಕಾಂಪಿಟೇಟಿವ್, ರೈಟ್? ದಯವಿಟ್ಟು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ, ರೈಟ್?
ನೀವೇನು ಗೂಗಲ್ ಆಡ್ಸ್ ಕೋರ್ಸ್ ಬೈ ಮಾಡ್ತಿರಲ್ಲ, ಇಟ್ ವಿಲ್ ಬಿ ವರ್ತ್ ಯುವರ್ ಮನಿ, ರೈಟ್? ನಾನು ಕೂಡ ವರ್ಷಕ್ಕೆ 1,00,000 ಖರ್ಚು ಮಾಡ್ತೀನಿ ಜಸ್ಟ್ ಫಾರ್ ಲರ್ನಿಂಗ್. ವರ್ಷಕ್ಕೆ 1,00,000 ನಾನು ಬಜೆಟ್ ಅಂತ ಇಟ್ಟಿರ್ತೀನಿ. ಆ 1,00,000 ವರ್ಷಕ್ಕೆ ಅದನ್ನ ನಾನೆಲ್ಲ ಕಲಿತೀನಿ. ಅದ್ರಲ್ಲಿ ನಾನು ಪೇಯ್ಡ್ ಈವೆಂಟ್ಸ್‌ಗೆ ಹೋಗ್ತೀನಿ, ಆನ್‌ಲೈನ್ ಕೋರ್ಸಸ್ ತಗೋತೀನಿ, ಸೆಮಿನಾರ್ಸ್ ಅಟೆಂಡ್ ಮಾಡ್ತೀನಿ, ಲೈವ್ ವರ್ಕ್‌ಶಾಪ್ಸ್‌ಗಳು ಹೋಗ್ತೀನಿ, ರೈಟ್? ಇಲ್ಲ ಲೈವ್ ವರ್ಕ್‌ಶಾಪ್ಸ್ ನಾನು ಆನ್‌ಲೈನಲ್ಲಿ ಕೂಡ ಅಟೆಂಡ್ ಮಾಡ್ತೀನಿ, ಕನ್ಸಲ್ಟೇಷನ್ ತಗೋತೀನಿ. ಬೇರೆಯವ್ರ ಫೇಲ್ಯೂರ್ಸ್‌ಗೆ ನಾನು ಕಲ್ತ್ಕೋತಾ ಇದ್ದೀನಿ ನಾನು. ಬಿಕಾಸ್ ನಾನು ಸ್ವತಃ ಫೇಲ್ ಆಗಿ ಕಲಿಯೋದಕ್ಕೆ ಬಹಳ ಟೈಮ್ ಆಗುತ್ತೆ. ನಾನೇನು ಮಾಡ್ತೀನಿ, ದುಡ್ಡು ಕೊಟ್ಬಿಟ್ಟು ಅವ್ರ ಫೇಲ್ಯೂರ್ಸ್ ಏನಿರುತ್ತಲ್ಲ, ಆ ಫೇಲ್ಯೂರ್ ಲೆಸನ್ಸ್ ನಾನು ತಗೋತೀನಿ. ಸೊ ದಟ್ ನನ್ನ ಬಿಸ್ನೆಸ್ ಆಗಲಿ, ನನ್ನ ಕ್ಲೈಂಟ್ಸ್ ಆಗಲಿ, ದೇ ಡೋಂಟ್ ಹ್ಯಾವ್ ಟು ಫೇಸ್ ದ ಸೇಮ್, ರೈಟ್? ಸೊ ಇಲ್ಲಿ ನಾವು ಇನ್ವೆಸ್ಟ್‌ಮೆಂಟನ್ನ ನೋಡಬೇಕೆ ಹೊರತು ಖರ್ಚಂತ ನೋಡಬಾರ್ದು, ರೈಟ್? ದಯವಿಟ್ಟು ನೀವು ಬರೀ ಕೋರ್ಸ್ ತೊಗೊಳ್ಳೋದಲ್ಲ, ಕೋರ್ಸ್ ತೊಗೊಂಡ್ಮೇಲೆ ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಬರೀ ನಾನು ಕೋರ್ಸ್ ತೊಗೊಳ್ಳೋದಲ್ಲ, ನೀವು ಇದನ್ನ ಎಕ್ಸ್‌ಪ್ಲೋರ್ ಮಾಡ್ಬೇಕು ಇನ್ನ. ಇದ್ರ ಜೊತೆ ಇದಕ್ಕಿಂತ ಜಾಸ್ತಿ ಏನಿರ್ಬೋದು? ಅದರ್ ರಿಲೇಟೆಡ್ ಬುಕ್ಸ್ ಇದೆಯಾ? ಮಾರ್ಕೆಟಿಂಗ್ ಬುಕ್ಸ್ ಇದೆಯಾ? ದಯವಿಟ್ಟು ಅದ್ರ ಬುಕ್ಸ್‌ನ ಬೈ ಮಾಡಿ, ರೈಟ್? ನೀವು ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ ಪಬ್ಬು, ಪಾರ್ಟಿ ಅಂತ. ದಯವಿಟ್ಟು 2025 ಅಲ್ಲಿ ಪ್ಲೀಸ್ ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್, ರೈಟ್? ಅದು ನಿಮ್ಮ ಹೆಲ್ತ್ ಮೇಲೆ ಇರ್ಬೋದು, ಇಲ್ಲ ನೀವು ಟ್ರಾವೆಲಿಂಗ್ ಇರ್ಬೋದು. ನಾನು ಇನ್‌ಫ್ಯಾಕ್ಟ್ ನಾನು ಪೀಪಲ್‌ಗೆ ಹೇಳ್ತೀನಿ ಟ್ರಾವೆಲ್ ಮಾಡಿ, ರೈಟ್? ಸುಮಾರು ಜನ ಟ್ರಾವೆಲೇ ಮಾಡಲ್ಲ, ಬರೀ ಓದ್ತೀನಿ ಅಂತಾರೆ. ದಯವಿಟ್ಟು ಡೋಂಟ್ ಬಿ ಎ ನರ್ಡ್, ರೈಟ್? ಇನ್ವೆಸ್ಟ್ ಮಾಡಿ, ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್. ಟ್ರಾವೆಲಿಂಗಲ್ಲಾಗಿರ್ಬೋದು, ಕಲಿಯೋದಲ್ಲಾಗಿರ್ಬೋದು, ಆ್ಯಂಡ್ ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಎಲ್ಲ ಕಲ್ತ ಮೇಲೆ ಕೂಡ ಅದು ಮೋಸ್ಟ್ ಇಂಪಾರ್ಟೆಂಟ್, ರೈಟ್? ಐ ಹೋಪ್ ನಿಮ್ಗೆ ವಿಡಿಯೋ ಅರ್ಥ ಇದೆ ಅನ್ಕೋತೀನಿ. ನಾನು ಬರೋ ದಿನದಲ್ಲಿ ಗೂಗಲ್ ಆಡ್ಸ್ ಕೋರ್ಸ್ ಲಾಂಚ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ, ಮುಂದೆ ಬರೋಂಥ ದಿನದಲ್ಲಿ ದಯವಿಟ್ಟು ಚೆಕ್ ಮಾಡೋದನ್ನ ಮರಿಬೇಡಿ. ಈ ವರ್ಷ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೋ ಮಚ್ ನಾನು ಸಪೋರ್ಟ್ ಮಾಡಿದ್ದಕ್ಕೆ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ, ರೈಟ್? ನಿಮ್ಮ ತಂದೆ ತಾಯಿ ನಿಮ್ಮನ್ನ ಕಷ್ಟಪಟ್ಟು ಸಾಕಿರ್ತಾರೆ. ದಯವಿಟ್ಟು ಆ ತಂದೆ ತಾಯಿ ಕನಸನ್ನ ನನಸು ಮಾಡಿ, ರೈಟ್? ನಿಮ್ಮ ಯಾರೇ ನಿಮ್ಮನ್ನು ನಂಬ್ಕೊಂಡಿರ್ಬೋದು, ರೈಟ್? ಅವ್ರ ಕನಸನ್ನ ನೀವು ನನಸು ಮಾಡಿ, ದಯವಿಟ್ಟು ಅವ್ರಿಗೆ ದಾರಿ ದೀಪ ಆಗಬೇಕು ನೀವು. ನನ್ನ ಸ್ಟೂಡೆಂಟ್ಸು, ನನ್ನ ವ್ಯೂವರ್ಸ್ ಆಗಲಿ, ಐ ವಾಂಟ್ ದೆಮ್ ಟು ಬಿಕಮ್ ದ ರೋಲ್ ಮಾಡೆಲ್ಸ್ ಆಫ್ ದಿ ಸೊಸೈಟಿ, ರೈಟ್? ಯಾರಾದರೂ ಹೇಳಿದ್ರೆ ನೀವು ನಂಗೆ ಹೇಳಿದ್ರೆ ಸರ್ ನಾನು ವ್ಯೂವರ್ಸ್ ಅಂದಾಗ ನೀವು ಆ ಸ್ಥಾನದಲ್ಲಿ ಇದ್ದೀರಾ ಅಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ಆ ಸ್ಥಾನದಲ್ಲಿ ನಾನು ನಿಮ್ಮನ್ನು ನೋಡಬೇಕು. 2025ಗೆ ನಿಮಗೂ ಸಹ ಡೆಡಿಕೇಟ್ ಮಾಡಿ. ನಿಮ್ಮ ಪೇರೆಂಟ್ಸ್ ಇರ್ತಾರೆ, ನಿಮ್ಮ ಬ್ರದರ್ಸ್, ಸಿಸ್ಟರ್ಸ್, ನಿಮ್ಮ ಫ್ರೆಂಡ್ಸ್, ನಿಮ್ಮ ಇಷ್ಟಪಡೋರು ಯಾರೇ ಇರ್ಬೋದು, ಅವ್ರಿಗೆ ಅವ್ರು ನಿಮ್ಮನ್ನು ನೋಡಿದಾಗ ಹೌದಪ್ಪ ಇವನು ತುಂಬ ದೊಡ್ಡ ವ್ಯಕ್ತಿ ಆಗಿದ್ದಾರೆ ಅಂತ ಅವ್ರು ಅನಿಸ್ಬೇಕು. ಸೊಸೈಟಿ ನಿಮ್ಮನ್ನು ಚೆನ್ನಾಗಿ ಹೊಗಳ್ಬೇಕು, ರೈಟ್? ಅಕಸ್ಮಾತ್ ನೀವು ನನ್ನ ವ್ಯೂವರು, ನಾನು ಕಂಟೆಂಟ್ ನೋಡಿದ್ರೆ ಅಂದರೆ ನನ್ನಷ್ಟು ಖುಷಿ ಪಡೋರು ಈ ಜಗತ್ತಲ್ಲಿ ಯಾರು ಇರೋದು ಅಷ್ಟು ಖುಷಿ ಪಡ್ತೀನಿ, ರೈಟ್? ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ನೆಕ್ಸ್ಟ್ ವಿಡಿಯೋ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.